ಅವಕಾಶಕ್ಕಾಗಿ ವಂದನೆ. ನಮಗೆ ನೀವೆಲ್ಲರ ಪರವಾಗಿ ಕರಾವಳಿಯ 3 ಜಿಲ್ಲೆಗೆ 1,000 ಕೋಟಿ ರೂಪಾಯಿಯನ್ನ ಕೊಡ್ತೀವಿ 3 ಜಿಲ್ಲೆಗೆ ಅಂತ ಅನೌನ್ಸ್ ಮಾಡಿದ್ರೆ ನಾವು ಮಾತೇ ಆಡಲ್ಲ. ನೀವು ಅದನ್ನೇನಾರು ಒಂದು ಇನ್ಫ್ಲೂಯೆನ್ಸ್ ಮಾಡಿ, ಯಾಕೆಂದ್ರೆ ಎಲ್ಲ ಕಾರ್ಪೊರೇಷನ್ ಗಳಿಗೆ ಉಳಿದು ಕೊಟ್ಟಿದ್ದಾರೆ. ನಮಗೆ ಕರಾವಳಿ ಅಭಿವೃದ್ಧಿ ನಿಗಮ ಅಷ್ಟು ಕಡಿಮೆ ಕೇಳಿದ್ದೀರಿ, ನಾನು ಜಾಸ್ತಿ ಕೇಳ್ತೇನೆ ಅನಿಸಿದೆ ಅಲ್ಲ. ಪಾಯಿಂಟ್ಗೆ ಬನ್ನಿ ಅಶೋಕ್, ಪಾಯಿಂಟ್ಗೆ ಬನ್ನಿ. ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ದ ಸ್ಟೇಟ್. ನಮಗೆ ನಾವು ಹೈಯೆಸ್ಟ್ ಟ್ಯಾಕ್ಸ್ ಕೊಡೋರು, ಆದರೆ ನಮಗೆ ಬಜೆಟಿನಲ್ಲಿ ಸಿಗುವಂತ ಅನುದಾನ ಭಾರಿ ಕಡಿಮೆ ಸಭಾಧ್ಯಕ್ಷರೇ. ಯಾರು ಕೂಡ ಮಾತಾಡಿದರೆ ಹೇಳುವಂಥದ್ದು ಕರಾವಳಿ ಭಾಗ ಶ್ರೀಮಂತ ಜಿಲ್ಲೆ, ಅವರಿಗೆ ಬೇಕಾದಷ್ಟು ಅಲ್ಲಿದೆ, ಅವರೆಲ್ಲ ವಿದ್ಯಾವಂತರು ಬುದ್ಧಿವಂತರು ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ. ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಹೋದರೆ ಅಲ್ಲಿ ಈಗ ಕೂಡ ತುಂಬಾ ಜನ ಮನೆ ಇಲ್ಲದೆ ಇದ್ದಾರೆ ಸಭಾಧ್ಯಕ್ಷರೇ. ಗುಡಿಸಲುಗಳಲ್ಲಿ ಜೀವನ ಮಾಡುವವರು ಕೂಡ ನಮ್ಮ ಆ ಕಡೆ ಇದ್ದಾರೆ ಸಭಾಧ್ಯಕ್ಷರೇ. ಈಗ ಮಳೆಹನಿ ಬಗ್ಗೆ, ಕಳೆದ ವರ್ಷ ತುಂಬ ಮಳೆ ಬಂದಿದೆ. ಈ ಮಳೆಹನಿಯಿಂದ ತುಂಬ ಗ್ರಾಮೀಣ ಪ್ರದೇಶಗಳಲ್ಲಿ ತೊಂದರೆಗಳಾಗಿದೆ, ಗುಡ್ಡ ಕುಸಿತ ಆಗಿದೆ, ಮನೆ ಬಿದ್ದಿದೆ. ಮನೆ ಬಿದ್ದಿರುವ ಮನೆಗೆ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದೆ ಸಭಾಧ್ಯಕ್ಷರೇ. ಆದರೆ ಈಗ ಬಂದಿರುವಂಥದ್ದು ಪ್ರತಿಯೊಬ್ಬರಿಗೆ 1 ಲಕ್ಷ ರೂಪಾಯಿ ಬಂದಿದೆ. ಇನ್ನು 4 ಲಕ್ಷ ರೂಪಾಯಿ ಇವತ್ತಿನವರೆಗೆ ಸರ್ಕಾರದಿಂದ ಬಂದಿಲ್ಲ ಸಭಾಧ್ಯಕ್ಷರೇ. ಗುಡ್ಡ ಕುಸಿತ ಎಲ್ಲ ಕಡೆ, ಮನೆ ಗುಡ್ಡ ಕುಸಿತ ಆಗಿರೋದ್ರಿಂದ ಇನ್ನೂ ಕೂಡ ಆ ಮಣ್ಣನ್ನು ಕೂಡ ತೆರವುಗೊಳಿಸಲಿಕ್ಕೆ, ಅಲ್ಲಿ ಹೋಗಲಿಕ್ಕೆ ದಾರಿಯನ್ನು ಕೂಡ ಮಾಡಿಕೊಡುವಂಥ ಕೆಲಸಗಳಾಗಲಿಲ್ಲ. ಹಿಂದೆ ಸದನದಲ್ಲಿ ನಮ್ಮ ಕಂದಾಯ ಸಚಿವರು ಹೇಳಿದರು, ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಸುಮಾರು 300 ಕೋಟಿ ರೂಪಾಯಿ ಅನುದಾನಗಳನ್ನು ಕೊಟ್ಟಿದೆ, ಬೇರೆ ಬೇರೆ ಕಡೆ ಏನು ತೊಂದರೆಗಳಾಗಿದೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀನಿ ಅನ್ನೋ ವಿಚಾರವನ್ನು ಹೇಳಿದರು. ಆದರೆ ಇವತ್ತಿನವರೆಗೆ ಅಂತ ಯಾವುದೇ ರಸ್ತೆಯನ್ನು ಸರಿ ಮಾಡುವಂಥದ್ದು, ಗುಡ್ಡ ಕುಸಿತ ಆಗಿರುವಂಥದ್ದು, ಮನೆ ಬಿದ್ದವರಿಗೆ ಅನುದಾನವನ್ನು ಕೊಡುವಂಥದ್ದು ಆಗಲಿಲ್ಲ ಸಭಾಧ್ಯಕ್ಷರೇ. ಕುಡಿಯುವ ನೀರಿನ ಬಗ್ಗೆ ಈಗಲೂ ಕೂಡ ಹಾಹಾಕಾರ ಕರಾವಳಿ ಭಾಗದಲ್ಲಿ ಇದೆ ಸಭಾಧ್ಯಕ್ಷರೇ. ಎತ್ತಿನ ಹೊಳೆಯಲ್ಲಿ ನೀರು ಆ ಕಡೆ ಹರಿಯುವ ಹೋಗಿದೆ, ನಮ್ಮ ನದಿಗಳು ಬತ್ತಿ ಹೋಗುವಂಥ ಪರಿಸ್ಥಿತಿ ಆಗಿದೆ. ಪಶ್ಚಿಮ ವಾಹಿನಿಯಲ್ಲಿ ನಮಗೆ ಹೆಚ್ಚಿನ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರೆ, ಈ ಹಿಂದೆ 5 ವರ್ಷದಿಂದ ಕೂಡ ನಮಗೆ ಬಜೆಟಿನಲ್ಲಿ ಯಾವುದೇ ದುಡ್ಡು ಬಂದಿಲ್ಲ ಸಭಾಧ್ಯಕ್ಷರೇ. ಅದರಿಂದ ನಾನು ಹೇಳುವಂಥದ್ದು, ಮುಂದಿನ ದಿವಸಗಳಲ್ಲಿ ಎತ್ತಿನ ಹೊಳೆಯಿಂದ ಏನು ಅಲ್ಲಿ ನೀರು ನದಿಯಲ್ಲಿ ಕಡಿಮೆ ಆಗ್ತದೆ, ಪಶ್ಚಿಮ ವಾಹಿನಿಗೆ ಒಂದಷ್ಟು ದುಡ್ಡನ್ನು ಕೊಡುವಂಥ ಕೆಲಸ ಈ ವರ್ಷ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪಶ್ಚಿಮ ವಾಹಿನಿಯಲ್ಲಿ ನಿಮಗೆ ಕಿಂಡಿ ಅಣೆಕಟ್ಟುಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ, ಉಪ್ಪಿನಂಗಡಿಯಲ್ಲಿ ಒಂದು ದೊಡ್ಡ ಡ್ಯಾಮ್ ಅನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಅದನ್ನು ಆದಷ್ಟು ಬೇಗ ನಮಗೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ ಸಭಾಧ್ಯಕ್ಷರೇ. ಮಂಗಳೂರಿನಲ್ಲಿ ಮಂಗಳ ಕಾರ್ನಿಸ್ ಅಂತ ಒಂದು ರಸ್ತೆಯನ್ನು ಮಾಡಬೇಕು ಅಂತ ನಮ್ಮ ವಿನಂತಿ. ಹಿಂದಿನ 5 ವರ್ಷದಲ್ಲಿ ಕೂಡ ಇದಕ್ಕೆ ಬೇಡಿಕೆ ಇತ್ತು ಸಭಾಧ್ಯಕ್ಷರೇ. ಒಂದು ಸಮುದ್ರ ತೀರದಲ್ಲಿ ಮಂಗಳ ಕಾರ್ನಿಸ್ ರಸ್ತೆಯನ್ನು ಮಾಡಬೇಕು. ಇದರಿಂದ ಸಮುದ್ರದ ತೀರ ಕೂಡ ಅಭಿವೃದ್ಧಿ ಹೊಂದುತ್ತದೆ. ಅದಕ್ಕೆ ಸುಮಾರು 800 ಕೋಟಿ ರೂಪಾಯಿಗಳ ಅನುದಾನದ ಅವಶ್ಯಕತೆ ಇದೆ. ಅದನ್ನು ಹಂತವಂತಾಗಿ ಕೊಟ್ಟರು ನಮ್ಮ ಸರ್ಕಾರ ಒಂದು ಒಳ್ಳೆಯ ಕೆಲಸ ಮಾಡಿದೆ ಅಂತ ಅಲ್ಲಿ ಪ್ರವಾಸೋದ್ಯಮ ಇಂಪ್ರೂವ್ಮೆಂಟ್ ಆಗ್ತದೆ ಸಭಾಧ್ಯಕ್ಷರೇ. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ನಮ್ಮ ಕರಾವಳಿ ಭಾಗಕ್ಕೆ ಕೊಡಬೇಕು ಅಂತ ನಮ್ಮ ವಿನಂತಿ ಇತ್ತು. ಅದರ ಬಗ್ಗೆ ಸುನೀಲ್ ಕುಮಾರ್ ಅದರ ಬಗ್ಗೆ ಹೇಳಿದ್ದಾರೆ ಸಭಾಧ್ಯಕ್ಷರೇ. ದೇವಸ್ಥಾನಗಳು, ಎಲ್ಲ ಪ್ರಸಿದ್ಧ ದೇವಸ್ಥಾನಗಳು ನಮ್ಮ ಕರಾವಳಿ ಭಾಗದಲ್ಲಿದೆ. ದೇವಸ್ಥಾನಗಳನ್ನು ಲಿಂಕ್ ಮಾಡುವಂತ ಒಂದು ರಸ್ತೆಯನ್ನು ಮಾಡಿದರೆ ಇಡೀ ಕರಾವಳಿ ಕರ್ನಾಟಕದ ಜನ ಅಲ್ಲ, ಇಡೀ ದೇಶದ ಜನ ಇವತ್ತು ಕರಾವಳಿ ಭಾಗಕ್ಕೆ ಯಾತ್ರಾರ್ಥಿಗಳು ಭಕ್ತಾದಿಗಳು ಬರ್ತಾರೆ. ಯಾಕಂತ ಹೇಳಿದ್ರೆ ಕರಾವಳಿಗೆ ಬಂದ ಕೂಡಲೇ ಅವ್ರಿಗೆಲ್ಲ ಆತಿಥ್ಯ ಸಿಗ್ತದೆ ಸಭಾಧ್ಯಕ್ಷರೇ. ಅವ್ರಿಗೆ ವಸತಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಬೆಳಗ್ಗೆ ಫಲಾಹಾರದ ವ್ಯವಸ್ಥೆ, ಶಾಲಾ ಮಕ್ಕಳಿಂದ ಹಿಡಿದು ಫಿಲ್ಮ್ ಸ್ಟಾರ್ ಇಂದ ಹಿಡಿದು ರಾಜಕೀಯ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಡೀ ದೇಶದಿಂದ ಇವತ್ತು ಕರಾವಳಿ ಭಾಗಕ್ಕೆ ಬರ್ತಾರೆ ಸಭಾಧ್ಯಕ್ಷರೇ. ದೇವಸ್ಥಾನಗಳ ಅಭಿವೃದ್ಧಿಗೆ ಕೂಡ ಒತ್ತು ಕೊಡುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಸಭಾಧ್ಯಕ್ಷರೇ. ಇವತ್ತು ಕಂಬಳ ಇರಬಹುದು, ನಾವು ನಮ್ಮ ಮುಖ್ಯಮಂತ್ರಿಗಳ ಮತ್ತೆ ಉಪಮುಖ್ಯಮಂತ್ರಿಗಳ ಸಹಾಯದಿಂದ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಕಂಬಳ ಮಾಡಿದ್ದೇವೆ ಸಭಾಧ್ಯಕ್ಷರೇ. ಸುಮಾರು 20-25 ಲಕ್ಷ ಜನ ಕಂಬಳವನ್ನು ವೀಕ್ಷಣೆ ಮಾಡಿದ್ರು ಸಭಾಧ್ಯಕ್ಷರೇ. ಅದೇ ರೀತಿ ಯಕ್ಷಗಾನ ಇರಬಹುದು, ಕಂಬಳ ಇರಬಹುದು, ಕೆಲಸಗಳು ನಾವು ಮಾಡಬೇಕು ಸಭಾಧ್ಯಕ್ಷರೇ. ತುಳು ಭಾಷೆಯನ್ನು ನಾವು ಯಾವತ್ತಿಂದ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಸತತ 4 ಬಾರಿ ಸದನದಲ್ಲಿ ವಿನಂತಿ ಮಾಡಿಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಇದಕ್ಕೆ ಯಾವುದೇ ಖರ್ಚುಗಳಿಲ್ಲ.
ಏನಾಗ್ಬೇಕು ಹೇಳಿ ಈಗ? ಅಲ್ಲ, ಇದೊಂದು ಮಲಪುಳೆ ಅಂತ ಮನಪುಡೆ ಬುಕ್ಕದ ಆದ ಚತ್ತ ಮರಿ ಏಪಲ ಬಾದನ ಮರಿ ನೀವು ಅಲ್ಲ ಮಾಡ್ಬೇಕಲ್ಲ ದಾದವ್ರಿಗೆ ಏನ್ಲಿ ಅದಕ್ಕೆ ಯಾವಾಗಲೂ ಇದೆಲ್ಲ ಆಗಿದೆ ಸಭಾಧ್ಯಕ್ಷರ, ಬೇರೆ ರಾಜ್ಯದಿಂದ ಯಾವ ರೀತಿ ಮಾಡಿದ್ದಾರೆ ಅದನ್ನೊಂದು ಮಾಡಬೇಕಂತ ನಾನು ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡ್ಕೊಳ್ಳೋದು ಸಭಾಧ್ಯಕ್ಷರೇ. ಪಶುವೈದ್ಯಕೀಯ ಕಾಲೇಜು ಬಗ್ಗೆ, ಪಶುವೈದ್ಯಕೀಯ ಕಾಲೇಜು ಕೊಯ್ಲದಲ್ಲಿ ಆರಂಭ ಆಗಬೇಕು. ಸುಮಾರು 5 ವರ್ಷದಿಂದ ಸಭಾಧ್ಯಕ್ಷರು ಹೇಳಿ ಲಾಸ್ಟ್ ಪಾಯಿಂಟ್ ಅಲ್ಲ, ಒಂದು 2 ನಿಮಿಷ ಅಲ್ಲಿ ಮುಗಿಸ್ತೀನಿ. ನಮಗೆ ಯಾವಾಗಲೂ ಸಭಾಧ್ಯಕ್ಷ ಹೇಳಿ ಬೇಗ, ನಮಗೆ ಯಾವಾಗಲೂ ಟೈಮ್ ಅಗತ್ಯ ಇದ್ದದ್ದು ಮಾತಾಡಿ. ಬಾಕಿ ಅವರು ಒಂದು ನೋಡಿ ಸಭಾಧ್ಯಕ್ಷ, ಬಾಕಿ ಅವರು ಅಲ್ಲ, 1 ನಿಮಿಷ ಅಧ್ಯಕ್ಷರೇ, ಬಾಕಿ ಅವರು ಮಾತಾಡುವಾಗ ಇಲ್ಲಿಂದ KSRTC 1 ನಿಮಿಷ ಇರ್ರಿ. ಬಾಕಿ ಅವರು ಮಾತಾಡುವಾಗ ಇಲ್ಲಿಂದ KSRTCಗೆ ಹೋಗ್ತೇನಂತ ಮಾತಾಡುದಿದ್ರೆ KSRTC ಹೋದೆ, ಬಸ್ಸಿಗೆ ಹತ್ತಿದೆ, ನಾವು ಡೈರೆಕ್ಟ್ ಪಾಯಿಂಟ್ ಇಂದ ಮಾತಾಡ್ತೀವಿ ಸಭಾಧ್ಯಕ್ಷ. ಮಾತಾಡಿ, ಸ್ವಲ್ಪ ಟೈಮ್ ಕೊಡಿ. ಆಯ್ತು. ಪಶುವೈದ್ಯಕೀಯ ಕಾಲೇಜು ಬಗ್ಗೆ ಸಭಾಧ್ಯಕ್ಷರೇ, ಪಶುವೈದ್ಯಕೀಯ ಕಾಲೇಜಿಗೆ ಕಳೆದ ಹಿಂದೆ 5 ವರ್ಷದಿಂದ 1 ರೂಪಾಯಿ ಕೊಡಲಿಲ್ಲ. ಈ ಸಲ ಬಜೆಟಿನಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ 24 ಕೋಟಿ ಇಡುವ ಮುಖಾಂತರ ಬಜೆಟಿನಲ್ಲಿ ಅದನ್ನು ಈ ವರ್ಷದಲ್ಲಿ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಆರಂಭ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದರೆ ಸಭಾಧ್ಯಕ್ಷರೇ, ನಾನು ಎಲ್ಲರ ಕರಾವಳಿ ಭಾಗದ ಪರವಾಗಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಭಾಧ್ಯಕ್ಷರೇ. ಆನಂತರ ವೈದ್ಯಕೀಯ ಕಾಲೇಜು ಪುತ್ತೂರಿನಲ್ಲಿ ಬೇಕಂತ ನಾನು ವಿನಂತಿ ಮಾಡಿಕೊಂಡಿದ್ದೆ. ಈ ಬಜೆಟಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಿಮ್ಮೆಲ್ಲ ಸಹಕಾರದಿಂದ ಪುತ್ತೂರಿಗೆ ವೈದ್ಯಕೀಯ ಕಾಲೇಜನ್ನು ಕೊಡ್ತೀನಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ನಾನೆಲ್ಲ ಕರಾವಳಿ ಭಾಗದ ಜನರ ಪರವಾಗಿ ಅಭಿನಂದನೆಗಳನ್ನು ಹೇಳುವಂತಹ ಕೆಲಸವನ್ನು ಮಾಡ್ತೀನಿ ಸಭಾಧ್ಯಕ್ಷರೇ. ಪುತ್ತೂರಿಗೆ SP ಆಫೀಸ್ ಶಿಫ್ಟ್ ಆಗಬೇಕು ಅಂತ ನಾವಿರೋದು. ಈಗ SP ಆಫೀಸ್ ಇರುವಂತದ್ದು ಇಲ್ಲಿ ಮಂಗಳೂರಲ್ಲಿ, ಅದನ್ನು ಎಲ್ಲ ಬೇಕಾಗಿರುವಂತದ್ದು ಬೆಳ್ತಂಗಡಿ, ಪುತ್ತೂರು, ವಿಟ್ಲ ಈ ಭಾಗಕ್ಕೆ ಅದನ್ನು ಕೂಡ ಪುತ್ತೂರಿಗೆ ಶಿಫ್ಟ್ ಮಾಡಬೇಕು ಅಂತ ಮುಂದಿನ ದಿವಸಗಳಲ್ಲಿ ಮಾತಾಡಲಿಕ್ಕೆ ಟೈಮ್ ಕೊಟ್ಟು ಮುಗಿಸಬೇಕು. 2 ನಿಮಿಷದಲ್ಲಿ ಮುಗಿಸ್ತೀನಿ ಸಭಾಧ್ಯಕ್ಷ. ಆನಂತರ ಏರ್ಪೋರ್ಟ್ಗೆ ಜಾಗ ಕೊಡಬೇಕು ಅಂತ ಮೊನ್ನೆ ಕೂಡ ವಿನಂತಿ ಮಾಡಿಕೊಟ್ಟಿದೆ. ಯಾಕಂದ್ರೆ ಜೀವದ ಮೇಲೆ ಇರುವಂತ ವಿಚಾರ ಸಭಾಧ್ಯಕ್ಷರೇ. ಅದು ರನ್ವೇಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸರ್ಕಾರದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೊಡಬೇಕು, ಇಲ್ಲ ಕೇಂದ್ರ ಸರ್ಕಾರ ಕೊಡಬೇಕು, ಇಲ್ಲ ಯಾರಾದ್ರೂ ಅಲ್ಲಿ ಏಜೆನ್ಸಿ ಅವರು ಮಾಡ್ತಾ ಇದ್ದಾರೆ, ಅದಾನಿ ಅವರು ಮಾಡೋದಿದ್ರೆ ಅವರಿಗೆ ಸರಿಯಾದ ಕಾನೂನನ್ನು ತಂದು ಅದನ್ನು ಎಕ್ಸ್ಟೆಂಡ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ನಾನು ಈ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ. ಉಪ್ಪಿನಂಗಡಿಗೆ ಒಂದು ಉಪ್ಪಿನಂಗಡಿ ಬಸ್ ಆಯ್ತು ಸಭಾಧ್ಯಕ್ಷ, ಬರಬೇಕಲ್ಲ, ನಮಗೆ ಇರುವಂತದ್ದು ನಮ್ಮ. ಆನಂತರ ಉದ್ಯಮಗಳು ಕೂಡ ಸರೋಜಿನಿ ಮಹೇಶ್ ವರದಿಯನ್ನು ಜಾರಿಗೆ ತರಬೇಕು. ಆ ಮುಖಾಂತರ ಏನು PSUಗಳಿದೆ, ಪಬ್ಲಿಕ್ ಸೆಕ್ಟರ್ ಯೂನಿವರ್ಸಿಟಿಗಳಿದೆ, ಅದರಲ್ಲಿ ಕೂಡ ನಮ್ಮ ಲೋಕಲ್ನವರಿಗೆ ಉದ್ಯೋಗ ಸಿಗುವಂತದ್ದನ್ನು ಮಾಡಬೇಕು ಸಭಾಧ್ಯಕ್ಷರೇ. ಆನಂತರ ಐಟಿಗೆ ಹೆಚ್ಚಿನ ಒತ್ತನ್ನು ಕೊಡು, IT ಪಾರ್ಕ್ ಅನ್ನು ಕೂಡ ಮಂಗಳೂರಲ್ಲಿ ಆರಂಭ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು ಸಭಾಧ್ಯಕ್ಷರೇ. ಅದಕ್ಕೆ ಒಂದು ಸಬ್ಜೆಕ್ಟ್ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಸಭಾಧ್ಯಕ್ಷರೇ. ಹಳದಿ ರೋಗಕ್ಕೆ, ಎಳೆಚುಕ್ಕಿ ರೋಗಕ್ಕೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ನಿಂತಿರುವಂತದ್ದು ಅಡಿಕೆ ಕೃಷಿಯಿಂದ ಸಭಾಧ್ಯಕ್ಷರೇ. ಹಳದಿ ರೋಗ ಬಂದಿರುವುದರಿಂದ ಅರ್ಧ ಕೃಷಿ ಹಾಳಾಗ್ತಾ ಹೋಗ್ತಾ ಇದೆ ಸಭಾಧ್ಯಕ್ಷರೇ. ಈ ಸಲ ಬಜೆಟಿನಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಇಷ್ಟರವರೆಗೆ ಯಾರು ದುಡ್ಡು ಕೊಟ್ಟಲಿಲ್ಲ, 62 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಆ 62 ಕೋಟಿ ರೂಪಾಯಿಯಲ್ಲಿ ಹೆಚ್ಚಿನ ಅನುದಾನವನ್ನು ಈ ಹಳದಿ ರೋಗದಿಂದ, ಎಲೆಚುಕ್ಕಿ ರೋಗದಿಂದ ಯಾರು ಕೃಷಿ ಹಾನಿಯಾಗಿದೆ ಅವರಿಗೆ ಅದನ್ನು ಕೊಡುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ. ಆನಂತರ ಬಂಟ್ ನಿಗಮವನ್ನು ಮಾಡುವಂತಹ ಪ್ರಸ್ತಾವವನ್ನು ಹೇಳಿದ್ದಾರೆ, ಅದನ್ನು ಮಾಡಬೇಕು. ನಾರಾಯಣ ಗುರು ನಿಗಮವನ್ನು ಮಾಡುವ ವಿಚಾರವನ್ನು ಹೇಳಿದ್ದಾರೆ, ಬ್ಯಾರಿ ನಿಗಮವನ್ನು ಮಾಡುವಂತಹ ವಿಚಾರವನ್ನು ಹೇಳಿದ್ದಾರೆ, ಅದನ್ನು ಕೂಡ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ. 1 ನಿಮಿಷ ಸುರೇಶಣ್ಣ, 1 ನಿಮಿಷ ಮುಗಿತೆ. ಆನಂತರ ಕುಮ್ಕಿ ಹಕ್ಕು ಸಭಾಧ್ಯಕ್ಷ ಸುರೇಶಣ್ಣ, ಲಾಸ್ಟ್ ನಿಮಿಷ ಇದು ಕುಮ್ಕಿ ಹಕ್ಕು ಸಭಾಧ್ಯಕ್ಷರ ಒಂದೇ ಮುಗಿಸ್ಬಿಡ್ತೀನಿ. ಕುಮ್ಕಿ ಹಕ್ಕು ಬಗ್ಗೆ ಈಗಲೇ ನೋಡಿ, ಅಕ್ರಮ ಸಕ್ರಮದ ಪ್ರಕಾರ ನಾವು ಬಾಕಿ ಜಾಗವನ್ನು ಮಾಡ್ತೀವಿ ಸಭಾಧ್ಯಕ್ಷರೇ. ಕುಮ್ಕಿ ಯಾವಷ್ಟೇ ವರ್ಷದಿಂದ ಅದರಲ್ಲಿ ಯಾರಾದ್ರೂ ಕುಮ್ಕಿ ಜಾಗದಲ್ಲಿ ಎಲ್ಲಿಯೂ ಕೂಡ ಕುಮ್ಕಿ ಅಂತ ಆರ್ಟಿಸಿಯಲ್ಲಿ ಬರ್ದಿಲ್ಲ ಸಭಾಧ್ಯಕ್ಷರೇ. ಆದ್ರೆ ಸರ್ಕಾರ ಅದನ್ನು ಇದು ಕುಮ್ಕಿ ಜಾಗ, ಇದು ಸರ್ಕಾರಿ ಜಾಗ ಅಂತ ಉಲ್ಲೇಖ ಮಾಡ್ತಾ ಇದೆ. ಯಾರು ರೈತರು ಅದರಲ್ಲಿ ಕೃಷಿ ಮಾಡಿದ್ರು ಆ ಜಾಗ ಅವರಿಗೆ ಸೇರುವುದಿಲ್ಲ. ನಾನು ಹೇಳುವಂತದ್ದು ಅದಕ್ಕೊಂದು ಕಾನೂನನ್ನು ತಂದು, ಈಗ ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕುಮ್ಕಿಯನ್ನು ಲೀಸ್ ಕೊಡುವ ಅಂತ ಹೇಳ್ತಾರೆ 25 ವರ್ಷಕ್ಕೆ. 25 ವರ್ಷಕ್ಕೆ ಲೀಸ್ ಕೊಟ್ಟರು ಆ ಜಾಗ ಅವರಿಗೆ ಆಗ್ತದೆ. ಅದರಿಂದ ಅದಕ್ಕೆ ಸರಿಯಾದ ದಾಖಲೆಯನ್ನು ಮಾಡಿ ಅಕ್ರಮ ಸಕ್ರಮದ ಅಡಿಯಲ್ಲಿ ತಂದು ಆ ಜಾಗವನ್ನು ಕೃಷಿಕರಿಗೆ ಕೊಟ್ಟರೆ ಅದು ಪ್ರಯೋಜನ ಆಗ್ತದೆ ಸಭಾಧ್ಯಕ್ಷರೇ. ಅದನ್ನು ಕೂಡ ಮಾಡಬೇಕು ಅಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ. ಒಳ್ಳೆ ಮಾತಾಡ್ಲಿಕ್ಕೆ
ಅವಕಾಶ ಮಾಡಿಕೊಂಡ ನಿಮಗೆ ಒಂದೊಂದು ಮಾತಾಡಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.